ಕರುನಾಡು ಕಂಡ ಅಪರೂಪದ ರಾಜಕಾರಣಿ ಎಸ್.ಎಂ. ಕೃಷ್ಣ 45 ವರ್ಷಗಳ ಕಾಲ ಸುದೀರ್ಘ ರಾಜಕಾರಣದಲ್ಲಿದ್ದ ಪಾಂಚಜನ್ಯ ಹರಿಹಾರ ಈಗ ತಮ್ಮ ಕೊಡುಗೆಗಳನ್ನ ಬಿಟ್ಟು ಬಾರದೂರಿಗೆ ಪಯಣಿಸಿದ್ದಾರೆ. ಕೇಂದ್ರ ಸಚಿವರಾಗಿ, ಮುಖ್ಯಮಂತ್ರಿಯಾಗಿ, ಉಪಮುಖ್ಯಮಂತ್ರಿಯಾಗಿ ಅನೇಕ ಯೋಜನೆಗಳನ್ನ ಯಶಸ್ವಿಯಾಗಿ ಜಾರಿಗೆ ತರುವಲ್ಲಿ ಇವರೂ ಒಬ್ಬರು. ರಾಜಕೀಯವಾಗಿ ಇಷ್ಟೆಲ್ಲ ಛಾಪು ಮೂಡಿಸಿದ್ದ ಎಸ್.ಎಂ. ಕೃಷ್ಣ ವೈಯಕ್ತಿಕ ಜೀವನದಲ್ಲೂ ಹಲವು ಏಳು ಬೀಳುಗಳನ್ನ ಕಂಡವರು. ಆದ್ರೆ ಹೆಂಡತಿ ಮಕ್ಕಳ ಜೊತೆಗೆ ಅದೊಬ್ಬ ವ್ಯಕ್ತಿಗಾಗಿ ಎಸ್.ಎಂ. ಕೃಷ್ಣ ಮನ ಮಿಡಿದಿತ್ತು. ಆ ಉದ್ಯಮಿಯ ಏಳಿಗೆಗಾಗಿ ಎಸ್.ಎಂ. ಕೃಷ್ಣ ಮನ ಹಂಬಲಿಸಿತ್ತು. ಅದೊಬ್ಬ ವ್ಯಕ್ತಿಗಾಗಿ ಮಿಡಿದಿತ್ತು ಎಸ್.ಎಂ. ಕೃಷ್ಣ ಮನ. ಆ ಆಘಾತಕಾರಿ ಸುದ್ದಿ ಕೇಳಿ ಗಳಗಳನೆ ಅತ್ತಿದ್ದ ಎಸ್.ಎಂ.ಕೆ. ನಿಜ, ಒಬ್ಬ ಮನುಷ್ಯ ರಾಜಕೀಯವಾಗಿ, ಆರ್ಥಿಕವಾಗಿ ಎಷ್ಟೇ ಪ್ರಬಲವಾಗಿದ್ರು ವೈಯಕ್ತಿಕ ವಿಚಾರಗಳು ಬಂದಾಗ ಸಾಮಾನ್ಯ ಮನುಷ್ಯನೇ. ಕುಟುಂಬ ಸಂಬಂಧಗಳು, ಭಾವನಾತ್ಮಕ ವಿಷಯಗಳು ಸೆಳೆದು ಬಿಡುತ್ತವೆ. ಇಲ್ಲೂ ಅಷ್ಟೇ, ರಾಜಕಾರಣದಲ್ಲಿ ಉತ್ತುಂಗಕ್ಕೇರಿದ್ರು ಎಸ್.ಎಂ.ಕೆಗೆ ಅದೊಂದು ವಿಷಯವನ್ನ ಅರಗಿಸಿಕೊಳ್ಳೋಕೆ ಆಗಿರ್ಲಿಲ್ಲ. ಅದೊಬ್ಬ ಉದ್ಯಮಿಯ ಆಘಾತಕಾರಿ ಸುದ್ದಿ ಕೇಳಿ ಎಸ್.ಎಂ.ಕೆ ಮನಸ್ಸು ವಿಚಲಿತಗೊಂಡು ಗಳಗಳನೆ ಅತ್ತಿದ್ರು. ಹಾಗಾದ್ರೆ ಎಸ್.ಎಂ.ಕೆ ಮನ ಮಿಡಿದಿದ್ದು ಯಾರಿಗೆ? ಅಷ್ಟಕ್ಕೂ ಆ ಉದ್ಯಮಿ ಯಾರು? ಅವರಿಗೂ ಎಸ್.ಎಂ. ಕೃಷ್ಣಗೂ ಸಂಬಂಧವೇನು ಅನ್ನೋದನ್ನ ಹೇಳ್ತೀವಿ ಕೇಳಿ. ಕಾಫಿ ಡೇ ಸಿದ್ಧಾರ್ಥ ಆತ್ಮಹತ್ಯೆ, ಅಳಿಯನಿಗಾಗಿ ಅತ್ತಿದ್ದ ಎಸ್.ಎಂ.ಕೆ. ನಿಜ, ಎಸ್.ಎಂ. ಕೃಷ್ಣ ಮನ ಮಿಡಿದಿದ್ದು ಬೇರೆ ಯಾರಿಗೂ ಅಲ್ಲ, ಅಳಿಯ ಸಿದ್ಧಾರ್ಥ್ಗಾಗಿ. ಈ ಸಿದ್ಧಾರ್ಥ್ ಕಾಫಿ ಡೇ ಹಬ್ನ ಒಡೆಯರಾಗಿದ್ರು. ಅಂಥವರಿಗೆ ಮಗಳನ್ನ ಕೊಟ್ಟು ಮದ್ವೆ ಮಾಡಿದ್ರು ಎಸ್.ಎಂ.ಕೆ. ಇಬ್ಬರ ಜೀವನವೂ ಚೆನ್ನಾಗಿತ್ತು. ಕೇವಲ 80,000 ರೂಪಾಯಿಯಲ್ಲಿ ಬಿಸ್ನೆಸ್ ಶುರು ಮಾಡಿದ್ದ ಸಿದ್ಧಾರ್ಥ ಕಾಫಿ ಡೇ ಪ್ರಪಂಚವನ್ನೇ ತೆರೆದು ಜಾಗತಿಕವಾಗಿ ಹೆಸರು ಮಾಡಿದ್ರು. ಆದ್ರೆ ಅದೇನಾಯ್ತು ಏನೋ, ಕಾಫಿ ಡೇ ಸಾಮ್ರಾಜ್ಯ ಕಟ್ಟಿದ್ದ ವಿಜಿ ಸಿದ್ಧಾರ್ಥ ನಿಗೂಢವಾಗಿ ಕಣ್ಮರೆಯಾಗಿದ್ರು. ಸಿದ್ಧಾರ್ಥ ನಾಪತ್ತೆಯಾದ ಸುದ್ದಿ ಕೇಳಿಯೇ ಮಾವ ಎಸ್.ಎಂ.ಕೆ ಜರ್ಜರಿತರಾಗಿದ್ರು. ಏಕಾಏಕಿ ನೇತ್ರಾವತಿ ನದಿಗೆ ಹಾರಿದ್ದ ಎಸ್.ಎಂ.ಕೆ ಅಳಿಯ. ಹೌದು, 2019 ಜುಲೈ 29 ಮಂಗಳೂರಿನ ಉಳ್ಳಾಲ ನೇತ್ರಾವತಿ ಸೇತುವೆ ಮೇಲಿಂದ ಎಸ್.ಎಂ. ಕೃಷ್ಣ ಅಳಿಯ ನದಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದರು. ನಿರಂತರ ಹುಡುಕಾಟದ ನಂತರ ಸಿದ್ಧಾರ್ಥ್ ಮೃತದೇಹ ಪತ್ತೆಯಾಗಿತ್ತು. ಮೇಲ್ನೋಟಕ್ಕೆ ಸಾಲದ ಕಾಟ ಹೆಚ್ಚಾಗಿ ನದಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದರು ಅಂತ ಹೇಳಲಾಗ್ತಿದೆ. ಆದ್ರೆ ಈ ನಿಗೂಢ ಸಾವಿನ ಸುದ್ದಿ ಕೇಳಿ ಮಾಜಿ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ ಬಿಕ್ಕಿ ಬಿಕ್ಕಿ ಹತ್ತಿದ್ರು. ಮಗಳ ಬಾಳು ಹೀಗಾಯ್ತಲ್ಲ ಅಂತ ತೀವ್ರವಾಗಿ ನೊಂದುಕೊಂಡಿದ್ರು. ಏನೇ ಸಮಸ್ಯೆ ಇದ್ರೂ ನನ್ನ ಹತ್ರ ಹೇಳಿಕೊಳ್ಳಬಹುದಿತ್ತು ಅಂತ ಮಾನಸಿಕವಾಗಿ ಕುಗ್ಗಿ ಹೋಗಿದ್ರು. ಈ ವಿಚಾರ ಈಗಲೂ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆಯಾಗ್ತಿದೆ. ಸದ್ಯ ಸಿದ್ಧಾರ್ಥ್ ಅವರ ಸಾವಿನ ನಂತರ ಅವರ ಪತ್ನಿ ಮಾಳವಿಕಾ ಕಾಫಿ ಡೇ ಸಾಮ್ರಾಜ್ಯವನ್ನ ಮುನ್ನಡೆಸ್ತಿದ್ದಾರೆ. ಅದೇನೇ ಇರ್ಲಿ, ರಾಜಕೀಯ ದೈತ್ಯ ಶಕ್ತಿಯಾಗಿದ್ರು ಎಸ್.ಎಂ. ಕೃಷ್ಣ ಭಾವನಾತ್ಮಕ ಜೀವಿಯಾಗಿದ್ರು. ಕುಟುಂಬ ಸಂಬಂಧಗಳನ್ನ ಎಂದಿಗೂ ಕಡೆಗಣಿಸಿದವರಲ್ಲ ಅನ್ನೋದಕ್ಕೆ ಈ ಸ್ಟೋರಿಯೇ ಸಾಕ್ಷಿ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.